ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತು ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ನೋಡಿ, ಹಾಗಲಕಾಯಿ ಪಲ್ಯವನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಉತ್ತಮವಾದಂತಹ ರಿಸಲ್ಟನ್ನು ಕೊಡುತ್ತೆ. ಜೊತೆಗೆ ನಮ್ಮ ಹೊಟ್ಟೆನಲ್ಲಿ ಕೆಲವೊಂದು ಸರಿ ಆಹಾರದಲ್ಲಿ ತಿನ್ನುವಂಥ ಸಂದರ್ಭದಲ್ಲಿ ಹರಳುಗಳು ಹೋಗಿರ್ತವೆ. ಹಾಗಾಗಿ ಅದನ್ನೆಲ್ಲದನ್ನು ಶಮನ ಮಾಡುವಂತಹ ಒಂದು ಶಕ್ತಿ ಈ ಒಂದು ಹಾಗಲಕಾಯಿ ಪಲ್ಯಕ್ಕಿದೆ. ಸೊ ಹಾಗಾಗಿ ನಾವು ಹಾಗಲಕಾಯಿ ಪಲ್ಯ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಸುಧಾರಿಸುತ್ತೆ ಅಂತ ಹೇಳ್ಬೋದು. ನೋಡಿ, ಈ ಹಾಗಲಕಾಯಿ ಪಲ್ಯವನ್ನು ಮಾಡೋದು ಹೇಗೆ ಅಂತ ಹೇಳಿದ್ರೆ, ಹಾಗಲಕಾಯಿಯನ್ನು ಚೆನ್ನಾಗಿ ತಂದು ತೊಳಿಬೇಕು. ಮಾರ್ಕೆಟಿಂದ ತಂದ ತಕ್ಷಣವೇ ಅದನ್ನು ತುಂಬ ಕ್ಲೀನಾಗಿ ತೊಳ್ಕೊಳ್ಬೇಕು. ಯಾಕಂದರೆ ಔಷಧಿಗಳನ್ನು ಹೊಡೆದಿರ್ತಾರೆ ರೈತರು. ಹಾಗಾಗಿ ಅದರಿಂದ ನಮಗೆ ಹೆಲ್ತಿಗೆ ಕೂಡ ಅಪಾಯ ಆಗ್ಬೋದು. ಸೊ ಅದಕ್ಕೋಸ್ಕರ ಚೆನ್ನಾಗಿ ತೊಳಿಬೇಕು. ತೊಳೆದುಬಿಟ್ಟಾದ್ಮೇಲೆ ಏನು ಮಾಡಬೇಕು, ಈ ರೀತಿ ಹೋಳುಗಳನ್ನು ಹಚ್ಚಬೇಕು. ಕೆಲವೊಬ್ರು ಏನು ಮಾಡ್ತಾರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಸಿಪ್ಪೆ ಮೇಲೆ ಈ ರೀತಿಯಾಗಿರುತ್ತೆ. ಸೊ ಈ ರೀತಿಯಾಗಿ ಇದು ಒಂಥರ ಹೇಗೆ ಅಂದರೆ ನೋಡಲಿಕ್ಕೆ ಯಾವ ಥರ ಕಾಣಿಸುತ್ತೆ ಅಂದರೆ, ಮೊಸಳೆ ಗೊತ್ತಲ್ವ ನಿಮಗೆ, ಮೊಸಳೆ ಮೈ ಮೇಲೆ ಈ ರೀತಿಯಾದಂತಹ ಒಂದು ಹೊದಿಕೆ ಇರುತ್ತಲ್ಲ, ಆ ರೀತಿ ಕಾಣಿಸುತ್ತೆ. ಸೊ ಕೆಲವೊಬ್ರು ಏನು ಮಾಡ್ತಾರೆ, ಇದ್ರ ಮೇಲಿರುವಂತಹ ಈ ಹೊದಿಕೆಯನ್ನು ತೆಗೆದುಬಿಡ್ತಾರೆ, ಅಂದರೆ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ತೆಗಿತಾರೆ. ಸೊ ಈ ಸಿಪ್ಪೆಯನ್ನು ತೆಗಿಬಾರ್ದು. ಹಾಗೆ ಅದೇ ರೀತಿಯಾಗಿ ಅದನ್ನು ಸಿಪ್ಪೆಯನ್ನು ತೆಗೆದೇ ಈ ರೀತಿಯಾಗಿ ಹೆಚ್ಕೋಬೇಕು. ಇದನ್ನು ಗಾಲಿ ಥರ ಹೆಚ್ಕೋತಾ ಇದ್ದೆ ನಾನು ಮೊದಲು. ಸೊ ಇವತ್ತು ಯಾಕೋ ಸಮಯ ಸ್ವಲ್ಪ ಕಡಿಮೆ ಸಿಕ್ತು, ಬೇಗ ಮುಗಿಸ್ಬೇಕು ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಈ ರೀತಿಯಾಗಿ ಹೆಚ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಕೂಡ ಹೆಚ್ಕೋಬೇಕಾಗುತ್ತೆ. ಈರುಳ್ಳಿನ ಕೂಡ ಹಾಕಬೇಕು. ಅದನ್ನು ಸೇರಿಸ್ಬಿಟ್ಟು ಈ ರೀತಿಯಾಗಿ ಅಂಚಲ್ಲಿ ಉರಿಬೇಕು. ಚೆನ್ನಾಗಿದು ಉರಿಬೇಕು, ಬೇಯಬೇಕು, ಚೆನ್ನಾಗಿ ಬೇಯಬೇಕಿದು. ಇದೆಲ್ಲ ತುಂಬ ಬೇಯ್ದಾದಮೇಲೆ ನಾವು ಹಾಗಲಕಾಯಿ ಪಲ್ಯನ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನಾನು. ನಿಮ್ಮ ಮನೆಯಲ್ಲಿ ನೀವು ಕೂಡ ಮಾಡ್ಬೋದು ಹಾಗಲಕಾಯಿ ಪಲ್ಯನ. ತುಂಬಾ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ನೋಡಿ, ಹಾಗಲಕಾಯಿ ತುಂಬ ಕಹಿ ಇರುತ್ತೆ, ನಿಮಗೆಲ್ಲ ಗೊತ್ತಿದೆ. ಸೊ ತಿಂದಿರ್ತೀರಾ. ಇದನ್ನು ಮಕ್ಕಳು ತಿನ್ನೋದಕ್ಕೆ ಒಂಥರ ಇದು ಮಾಡ್ಕೋತಾರೆ, ಅಂದರೆ ತಿನ್ನೋಕ್ಕಾಗಲ್ಲ, ಕಹಿ ಇದೆ ಅಂತ ಅನ್ಕೋತಿರ್ತಾರೆ. ಸೊ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿದರೆ ಅದು ಕಹಿ ಕೂಡ ಅಂಶ ಕೂಡ ಕಡಿಮೆ ಆಗುತ್ತೆ. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಎಣ್ಣೆನ ಹಾಕ್ಕೊಂಡು ಮತ್ತೊಂದು ಸರಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಸೊ ಈಗ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುವಂಥ ಹಾಗಲಕಾಯಿ ಪಲ್ಯ ಸವಿಯಲು ಸಿದ್ಧ. ನೀವು ಕೂಡ ನಿಮ್ಮ ಮನೆಯಲ್ಲಿ ಹಾಗಲಕಾಯಿ ಪಲ್ಯವನ್ನು ಮಾಡಿ